ರೀಸೆಂಟಾಗಿ ಒಂದು ಇಂಕ್ಯುಬೇಟರ್ ಹಾಕಿದೆ ಅಂತಂದರೆ, ಈಗ ಇಂಕ್ಯುಬೇಟರ್ ಅಂದರೆ ಮೊಟ್ಟೆ ಮರಿ ಮಾಡೋ ಮಿಷಿನ್ ಅದನ್ನ ಹಾಕಿದಾಗ ತುಂಬ ಜನ ಅಣ್ಣಂದಿರು ಕೇಳಿದ್ದೀನಪ್ಪ ಅಂತಂದರೆ, ಬ್ರೋ ಮೊಟ್ಟೆ ಕೊಡ್ದಾಗ್ತಾ ಇದೆಯಾ ಅಂತ. ಈ ಸಲ ಫೈನಲ್ ಆಗಿ ಏನಪ್ಪ ಅಂತಂದರೆ ಅದೇ ಇಂಕ್ಯುಬೇಟರ್ ಈ ಸಲ ಮರಿ ಆಗೈತೆ. ಅಂದರೆ ಇಷ್ಟು ದಿನ ಅನ್ಕೊಂಡಿದ್ದೆ, ಅಂದರೆ ಅದರಲ್ಲಿ ಆಗಲ್ವೇನೋ, ಇದು 4ನೇ ಸಲ ಟ್ರೈ ಮಾಡ್ತಾ ಇರೋದು, ಇದು ಫೇಲ್ಯೂರ್ ಆಗುತ್ತೆ ಅಂತ ನಾನು ತುಂಬ ಸಲ ಅನ್ಕೊಂಡಿದ್ದೆ. ಅದಾದಮೇಲೆ ಏನಪ್ಪ ಅಂತಂದರೆ ನಮ್ಮ ಫ್ರೆಂಡ್ ಒಬ್ಬರು ಅಂತಂದರೆ ಸುಮಂತ್ ಇಂಕ್ಯುಬೇಟರ್ಸ್ ಅಂತ, ಅವರು ರೆಡಿ ಮಾಡೋಕ್ಕೆ ಇವಾಗ ಸ್ಟಾರ್ಟಿಂಗ್ಸು ಅಂತಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಪ್ಪ ಅಂತಂದರೆ, ಬ್ರೋ ನೀವು ಒಂದ್ಸಲ ಟೆಂಪ್ರೇಚರ್ ಇದು ಚೇಂಜ್ ಮಾಡಿ ನೋಡಿ ಅಂತಂದರೆ, ಟೆಂಪ್ರೇಚರ್ ಮೀಟ್ರ್ ಅಂತ ಬರುತ್ತೆ, ಅದನ್ನ ಚೇಂಜ್ ಮಾಡಿ ನೋಡೋಣ, ಈ ಸಲ ಟ್ರೈ ಮಾಡಿದ್ರೆ 100% ವರ್ಕ್ ಆಗಲ್ವಾ ನೋಡೋಣ ಅಂತ ತುಂಬ ಸಲ ಹೇಳಿದರು. ಸರಿ ಬ್ರೋ ಆಯಿತು ಅಂದ್ಬಿಟ್ಟು ನಾನು ಅವ್ರ ಮಾತು ಬೆಲೆ ಕೊಟ್ಟು ಇಲ್ಲಿಂದ 70 ಕಿಲೋಮೀಟ್ರ್, ಅಂದರೆ ನಮ್ಮೂರಿಂದ 70 ಕಿಲೋಮೀಟ್ರ್ ಅವರು ಅಲ್ಲಿಗೆ ಹೋಗಿ ಅದನ್ನ ಚೆಕ್ ಮಾಡಿಕೊಂಡು ಅದನ್ನ ಪಿಟ್ ಮಾಡಾದಮೇಲೆ ಇವಾಗ ಫೈನಲ್ ಆಗಿ ಒಂದು 5 ಮೊಟ್ಟೆಯಿಂದ 6 ಮೊಟ್ಟೆ ಆಗೈತೆ ಅಂತಂದರೆ ಮರಿ ಆಗಿರೋದು ಈ ಸಲ. ಅಂತಂದರೆ ಇಂಕ್ಯುಬೇಟ್ರ್ ಮೇಲೆ ಅಲೆ ಜಿಗುಪ್ಸೆ ಬಂದು ಇಂಕ್ಯುಬೇಟ್ರ್ ಬೇಡ ಬಿಟ್ಬಿಟ್ಟು ಇದು ಬೇಡಕ್ಕೆ ಬೇಡ ಅಂತಂದರೆ, ಈಗ ಇಂಕ್ಯುಬೇಟ್ರ್ ಸೇಫು ಅಂತ ಹೇಳೋಕೆ ಹೋಗಲ್ಲ, ಅಂತಂದರೆ ಆಗುತ್ತೆ. ಬಟ್ ಇವಾಗ ಏನು ಅಂತಂದರೆ 100 ಮೊಟ್ಟೆ ಕುಣಿಸಿದ್ರೆ 50 ಮೊಟ್ಟೆ 70 ಮೊಟ್ಟೆ ಈ ಥರ ಆಗುತ್ತೆ. ಇದ್ರ ಬದಲು ಒಂದು 10 ಕೋಳಿ ಕುಂಡ್ರಿಸ್ಕೊಂಡ್ರೆ 12 ಮರಿ ಅಂತ ಹಾಕೊಂಡ್ರು 100 ಮರಿ ಆದರೂ ಪಕ್ಕ ನಿಮ್ಗೆ 100% ಅದೇ ವರ್ಕೌಟ್ ಆಗುತ್ತೆ. ಅದು ಮುಟ್ಬಿಟ್ಟು ಇವರಲ್ಲೆಲ್ಲ ಒಂದು ಸ್ವಲ್ಪ ಬೇಜಾರೆ, ಅಂತಂದರೆ ಇಂಕ್ಯುಬೇಟ್ರ್ ಹೋಗೋದು ಮತ್ತು ಫ್ಯಾನ್ ಹೋಗೋದು ಮತ್ತು ಅದರಲ್ಲಿ ಇರುವಂಥ ಐಟಮ್ಸ್ಗಳು ಮತ್ತು ಮೋಟ್ರುಗಳು ಇದೆಲ್ಲ ಹೋದಾಗ ಬೇಜಾರಾಗಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅದು ವೀಡಿಯೋ ಮಾಡಿದ್ದು. ಬಟ್ ಇವತ್ತೇನಪ್ಪ ಅಂತಂದರೆ ಇಷ್ಟು ಮರಿ ಆಗೈತೆ ಅಂತಂದಾಗ ಆ ಮರಿಗಳನ್ನು ಅಂತಂದರೆ ಈ ಥರ ಬಂದೇ ಬರುತ್ತೆ ಮತ್ತು ಮರಿಗಳು ಆಗೋಗೈತಿ ಈ ಸಲ ಅಷ್ಟೇ. ಅಂತಂದರೆ ಇಷ್ಟು ದಿನ ಆಗ್ತಿರಲಿಲ್ಲ, ಅಂದರೆ 3 ಬ್ಯಾಚ್ ಆಗಿರಲಿಲ್ಲ, ಇದು 4ನೇ ಬ್ಯಾಚು. ಎಷ್ಟು ಮರಿ ಹೊಡೆದೈತಿ, ಎಷ್ಟು ಮರಿ ಬಂದೈತೆ ಅಂತ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಇನ್ನೂ ಹೆಚ್ಚಿನ ಮಾಹಿತಿ ಕಾಮೆಂಟ್ ಮಾಡಿರಿ.